ರಾಜ್ಯಕ್ಕೆ ಕೇಂದ್ರದಿಂದ ತೆರಿಗೆಯಲ್ಲಿ ತಾರತಮ್ಯ ಆಗ್ತಾ ಇದೆ, ಅನುದಾನದ ವಿಚಾರದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅನ್ನೋ ಆರೋಪವನ್ನ ಮುಂದುವರಿಸ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ವಾಗ್ದಾಳಿಯನ್ನ ಕೂಡ ಇದೇ ವಿಚಾರವಾಗಿ ನಡೆಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಸಿಎಂ ಆದಿಯಾಗಿ ಸಚಿವರ ವಾಗ್ದಾಳಿ ಮುಂದುವರೆದಿದೆ. ಅಮಿತ್ ಶಾ ರಾಜ್ಯಕ್ಕೆ ಬರಿಗೈಯಲ್ಲಿ ಬಂದಿದ್ದಾರೆ. ಇವತ್ತಿನವರೆಗೂ ಬರದ ಬಗ್ಗೆ ಒಂದೇ ಒಂದು ಸಭೆಯನ್ನ ಕೂಡ ಮಾಡಿಲ್ಲ ಅಂತ ತಿಳಿದಿದ್ದಾರೆ. ಹಾಗೆ ಎನ್ಡಿಆರ್ಎಫ್ ನಿಧಿಯಲ್ಲಿ ₹1 ಕೂಡ ರಾಜ್ಯಕ್ಕೆ ಬಂದಿಲ್ಲ. ಇದು ಅನ್ಯಾಯ ಅಲ್ವಾ? ಆಗಸ್ಟ್ ನಲ್ಲಿ ನಮಗೆ ಯಾವ ರೀತಿಯಾದಂತಹ ಬರದ ಎಫೆಕ್ಟ್ ನೋಡಿದ್ವಿ. ಅಕ್ಟೋಬರ್ ನಲ್ಲಿ ಬಂದು ಬರ ಪರಿಹಾರದ ವಿಚಾರವಾಗಿ ಅಧಿಕಾರಿಗಳು ಬಂದ್ರು, ರಿಪೋರ್ಟ್ ಸಬ್ಮಿಟ್ ಆಯ್ತು. ಏನಾಯ್ತದು? ₹1 ಸಿಗ್ತಾ ಇಲ್ವಲ್ಲ ಅಂತ ಆರೋಪ. ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವ್ರೆ. ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ₹1 ಬಂದಿಲ್ಲ. ಅದು ಎಲ್ಲಾನು ಕೂಡ ತಪ್ಪು ಮಾಹಿತಿ, ಮಿಸ್ಲೀಡಿಂಗ್ ಅಂತ ಹೇಳಬೇಕಾಗತ್ತೆ. ಮಿಸ್ಲೀಡಿಂಗ್. NDRF ಅಲ್ಲಿ ಯಾವುದಾದ್ರೂ ₹1 ಈ ವರ್ಷ ಅವರು ಬಿಡುಗಡೆ ಮಾಡಿದ್ರೆ ನಾವು ಕೊಟ್ಟಿರೋ ಡ್ರೌಟ್ ಮೆಮೊರಾಂಡಮ್ಗೆ ನೀವು ಏನು ಮಾಡಬೇಕು ಹೇಳಿ ನಾವು ಮಾಡ್ತೀವಿ. ಯಾಕಂದ್ರೆ ನಾನು ನಾಟಕಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡೋದು ನನಗೆ ಇಷ್ಟ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ಕೇಂದ್ರದ ವಿರುದ್ಧ ರಾಜ್ಯ ಹರಿಹಾಯೋದನ್ನ ಈ ಸಂದರ್ಭದಲ್ಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು ಕೂಡ ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿಯ ನಾಯಕರ ಉತ್ತರದಾಯಿತ್ವ ಅಂತ. ಮಮತಾ, ಖಂಡಿತವಾಗಿಯೂ ಕೂಡ ರಾಜ್ಯ ಬಿಜೆಪಿಯ ಸಂಸದರು ಯಾರೂ ಕೂಡ ಬಿಜೆಪಿ ಅವರ ಹೈಕಮಾಂಡ್ ನಾಯಕರ ಮುಂದೆ ನಿಂತ್ಕೊಂಡು ಮಾತನಾಡಲಿಕ್ಕೆ ಧೈರ್ಯ ಇಲ್ಲ ಅನ್ನುವಂಥ ವಾಗ್ದಾಳಿಯನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ನಾಯಕರ ವಾಕ್ ಸಮರ ಸ್ವಲ್ಪ ತೀವ್ರ ಮಟ್ಟಕ್ಕೆ ಹೋಗಿರುವಂಥದ್ದು. ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ. 5 ತಿಂಗಳಾಯಿತು ನಾವು ಮೆಮೊರಾಂಡಮ್ ಸಲ್ಲಿಕೆ ಮಾಡಿ. ಬೇರೆಲ್ಲ ರಾಜ್ಯಗಳಿಗಿಂತ ಮುಂಚಿತವಾಗಿ ನಮ್ಮ ರಾಜ್ಯದ ಬರಗಾಲ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಕೆ ಮಾಡಿದ್ದೇವೆ. 18,172 ಕೋಟಿ ಪರಿಹಾರ ಕೇಳಿದ್ದೇವೆ. ಒಟ್ಟು ನಷ್ಟ ಆಗಿರುವಂಥದ್ದು 37,000 ಕೋಟಿ. ಆದರೆ 5 ತಿಂಗಳಾದರೂ ಕೂಡ ಬರ ಪರಿಹಾರ ಸಂಬಂಧಪಟ್ಟಂತಹ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷರು, ಕೇಂದ್ರದ ಗೃಹ ಇಲಾಖೆ ಸಚಿವರು ಅವರು ಇದುವರೆಗೂ ಒಂದೇ ಒಂದು ಸಭೆಯನ್ನು ಕೂಡ ಮಾಡಿಲ್ಲ. ಬರಿಗೈಯಲ್ಲಿ ಇವತ್ತು ರಾಜ್ಯಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಒಂದು ರೀತಿಯಲ್ಲಿ ಬರ ಪರಿಹಾರ ವಿಳಂಬ ಆಗ್ತಾ ಇದೆ. ಈಗಾಗಲೇ 5 ತಿಂಗಳಾಗಿದೆ. ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ. ನೀತಿ ಸಂಹಿತೆ ಘೋಷಣೆ ಕೂಡ ಹತ್ತಿರ ಬರ್ತಾ ಇದೆ. ಇನ್ನೂ ಕೂಡ ಬರ ಪರಿಹಾರ ಘೋಷಣೆ ಮಾಡಿಲ್ಲ. ಇದು ರಾಜ್ಯ ಸರ್ಕಾರದ ಮತ್ತು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು. ಇವತ್ತು ಕೃಷ್ಣ ಬೈರೇಗೌಡ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿ ಹೇಗೂ ಬಂದಿದ್ದಾರೆ ಅಮಿತ್ ಶಾ ಅವರು ರಾಜ್ಯಕ್ಕೆ, ಇಲ್ಲೇ ಬರ ಪರಿಹಾರ ಘೋಷಣೆ ಮಾಡಲಿ ಅನ್ನುವಂಥ ಆಗ್ರಹ ಕೂಡ ಮಾಡಿದ್ದಾರೆ. ಇದುವರೆಗೆ ಅಮಿತ್ ಶಾ ಅವರು ಕೂಡ ಇದರ ಬಗ್ಗೆ ಒಂದೇ ಒಂದು ಉಲ್ಲೇಖ ಕೂಡ ಇವತ್ತು ರಾಜ್ಯಕ್ಕೆ ಬಂದರೂ ಕೂಡ ಮಾಡಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಕೂಡ ಅವ್ರ ಮುಂದೆ ಇಂದೂ ಕೂಡ ಮದುವೆಯನ್ನು ಇಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳ ಆರೋಪ ಏನಂತಂದರೆ 5 ತಿಂಗಳಾಗಿದೆ, ರೈತರ ಮೇಲೆ ಬಡವರ ಮೇಲೆ ಇವರಿಗೆ ಕನಿಕರ ಇಲ್ಲ, ಬರೀ ಮಾತಲ್ಲೇ ಕನಿಕರ ತೋರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವಾಗ ಪರಿಹಾರ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದುಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಈ ಬರ ಪರಿಹಾರ ಏನು ವಿಚಾರ ಇದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರವನ್ನು ದಿನೇ ದಿನೇ ಹೆಚ್ಚಳ ಮಾಡ್ತಾನೆ ಹೋಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.